ನಾನು ನಿಮ್ಮ ಲಿಖಿತ್ ಶೆಟ್ಟಿ, ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಸೊ ನನ್ನ ವ್ಲಾಗ್ಸ್ ಏನಿದೆ ಅದೆಲ್ಲ ಆ ಚಾನಲಲ್ಲಿ ಬರುತ್ತೆ. ಈ ಚಾನಲ್ನಲ್ಲಿ ಏನಾದರೂ ಅಪ್ಡೇಟ್ಸ್ಗಳಿದ್ರೆ ಅದನ್ನ ಕೊಡ್ತೀನಿ ಮತ್ತು ಕೆಲವೊಂದು ಟಾಪಿಕ್ಗಳು ಯಾವ್ಯಾವ್ದು ಮಾತಾಡ್ಬೋದು ಅದೆಲ್ಲ ಇದರಲ್ಲಿ ಮಾತಾಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಈಗ ವಿಷಯ ಏನಪ್ಪ ಅಂತಂದರೆ, ನನಗೆ ರೀಸೆಂಟಾಗಿ ಒಂದು ನ್ಯೂಸ್ ಕೇಳಿ ನಿಜವಾಗ್ಲೂ ಶಾಕ್ ಆಯಿತು. ಆಲ್ರೆಡಿ ಕೆಲವೊಬ್ರಿಗೆ ಗೊತ್ತಿರ್ಬೋದು. ಸೊ ಏನಪ್ಪ ಅಂತಂದರೆ, ಈಗ ಹರ್ಷ ಸಾಯಿ ಅಂತ ಒಬ್ಬರು ಯೂಟ್ಯೂಬರ್ ಇದ್ದಾರೆ. ಅವರು ಮೇಯ್ನ್ಲಿ ತೆಲುಗು ಯೂಟ್ಯೂಬರು, ಬಟ್ ಎಲ್ಲ ಲ್ಯಾಂಗ್ವೇಜಲ್ಲೂ ವೀಡಿಯೋಸ್ ಮಾಡ್ತಾರೆ. ಅಂದರೆ ವಾಯ್ಸ್ನ ಡಬ್ ಮಾಡಿ ಅವ್ರ ಕಂಟೆಂಟ್ನ ರಿಲೀಸ್ ಮಾಡ್ತಾರೆ. ಅದರಿಂದ ಒಂದು ರೇಂಜ್ಗೆ ಆಲ್ ಓವರ್ ಇಂಡಿಯಾ ಅವರು ಗೊತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಕರ್ನಾಟಕದಲ್ಲೂ ತುಂಬ ಜನಕ್ಕೆ ಅವರು ಗೊತ್ತಿರ್ತಾರೆ. ಆ್ಯಂಡ್ ಅವ್ರು ಮಾಡೋವಂಥ ಕಂಟೆಂಟು ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಯೂಶ್ವಲಿ ಅವ್ರು ಮಾಡೋವಂಥ ಕಂಟೆಂಟ್ ಬಂದು ಬಡವ್ರಿಗೆ ಹೆಲ್ಪ್ ಆಗುವಂಥದ್ದು, ಎಷ್ಟೋ ಜನರ ಜೀವನಕ್ಕೆ ಅವ್ರ ಕಡೆಯಿಂದ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು. ಸೊ ಇಂಥ ಒಬ್ಬರು ಯೂಟ್ಯೂಬರ್ ಅವರು, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಜನಕ್ಕೆ ಅವರಂದರೆ ಇಷ್ಟ. ಅವರು ಇತ್ತೀಚೆಗೆ ತುಂಬ ಬೆಳೆದಿದ್ರು. ಲೈಕ್ ಎಲ್ಲೋದ್ರೂ ಜನ ಸೇರ್ತಾಯಿದ್ರು, ಎಲ್ಲೋದ್ರೂ ಫ್ಯಾನ್ಸು, ಬೇರೆ ಬೇರೆ ಸ್ಟೇಟ್ಗಳಿಂದ ಫ್ಯಾನ್ಸು. ಮತ್ತು ಈಗ ರೀಸೆಂಟಾಗಿ ಮೂವಿನೂ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದರು. ಸೊ ಈ ರೀತಿ ಎಲ್ಲ ಇತ್ತು. ರೀಸೆಂಟಾಗಿ ಶಾಕಿಂಗ್ ವಿಷಯ ಏನಪ್ಪ ಅಂತಂದರೆ, ಹರ್ಷ ಸಾಯಿ ಅವ್ರು ಏನಿದ್ದಾರೆ ಅವ್ರ ಮೇಲೆ ರೇಪ್ ಕೇಸು ಮತ್ತು ಬ್ಲ್ಯಾಕ್ ಮೇಲ್ ಕೇಸು FIR ಆಗಿದೆ. ಅವ್ರನ್ನ ಪೊಲೀಸವ್ರು ಹುಡುಕ್ತಾ ಇದ್ದಾರೆ. ಅವರು ಪೊಲೀಸವ್ರಿಗೆ ಸಿಕ್ಕಿಲ್ಲ. ಸೊ ಇದು ಕೇಳಿ ನಿಜವಾಗ್ಲೂ ಶಾಕ್ ಆಯಿತು. ಏನಿರ್ಬೋದು ಈ ನ್ಯೂಸು ಅಂತ ಆಳವಾಗಿ ನೋಡಿದಾಗ, ಸೊ ಒಬ್ರು ಹುಡುಗಿ ಇದನ್ನು ಕಂಪ್ಲೇಂಟ್ ಕೊಟ್ಟಿರೋದು. ಅವರು ಬಂದು ಒಬ್ಬರು ಮಾಡೆಲ್ ಅಂತೆ ಮತ್ತು ಆರ್ಟಿಸ್ಟ್ ಅಂತೆ. ಆ್ಯಂಡ್ ಲಾಸ್ಟ್ ಟೈಮ್ ಬಿಗ್ ಬಾಸಲ್ಲಿ ಕೂಡ ಇದ್ರಂತೆ, ಅಂದರೆ ತೆಲುಗು ಬಿಗ್ ಬಾಸಲ್ಲೇನೋ ಇದ್ರಂತೆ ಅವರು. ಸೊ ಅವರು ಕಂಪ್ಲೇಂಟ್ ಮಾಡಿರೋದು. ಸೊ ಇದು ಕೇಳಿದಾಗ ನಿಜವಾಗ್ಲೂ ಶಾಕ್ ಆಯಿತು. ಅದಾದಮೇಲೆ ಏನು ಚೆಕ್ ಮಾಡೋಣ ಅಂತ ತೆಲುಗು ನ್ಯೂಸ್ ನೋಡಿದ್ರೆ ಫುಲ್ಲು ಆಂಧ್ರದಲ್ಲಿ ಮತ್ತು ತೆಲಂಗಾಣದಲ್ಲಿ ಇದೇ ನ್ಯೂಸು ವೈರಲ್ ಆಗಿಬಿಟ್ಟಿದೆ. ಆ್ಯಂಡ್ ತುಂಬ ಜನಕ್ಕೆ ಶಾಕಿಂಗ್ ಆಗಿದೆ. ಏನಿದು, ಹರ್ಷ ಸಾಯಿ ಅಂದರೆ ಒಬ್ಬರು ಒಳ್ಳೆ ವ್ಯಕ್ತಿ, ಅವ್ರಿಗೆ ಈ ರೀತಿ ಒಂದು ಕೇಸ್ ಆಗಿದೆಯಲ್ಲ ಅವ್ರ ಮೇಲೆ ಅಂತ ಒಂದು ಕನ್ಫ್ಯೂಷನ್ಸ್ ಇದೆ. ಕಾಲ್ ರೆಕಾರ್ಡ್ಸ್ ಎಲ್ಲ ಲೀಕ್ ಆಗಿದೆ. ಅದರಲ್ಲಿ ಅವರೆಲ್ಲ ಕಾನ್ವರ್ಸೇಷನ್ ಮಾಡೋದು ಅದೆಲ್ಲ ಇದೆ. ನನಗನ್ಸ್ದಂಗೆ ಮೋಸ್ಟ್ಲಿ ಅವರಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ದರು ಅನಿಸುತ್ತೆ, ಲವ್ವಲ್ಲಿ. ಮೋಸ್ಟ್ಲಿ ಬ್ರೇಕಪ್ ಮಾಡ್ಕೊಳ್ಳೋ ಟೈಮಲ್ಲೋ ಅಥವಾ ಏನೋ ಒಂದು ಟೈಮಲ್ಲಿ ಸಮಸ್ಯೆ ಆಗಿ ಈ ರೀತಿ ಆಗಿರ್ಬೋದೇನೋ ಅಂತ ನನಗನ್ನಿಸ್ತಾ ಇದೆ. ಆ್ಯಂಡ್ ಸಾಮಾನ್ಯವಾಗಿ ರೇಪ್ ಕೇಸ್ ಅನ್ನೋದು ಮತ್ತು ಬ್ಲ್ಯಾಕ್ ಮೇಲ್ ಕೇಸ್ ಅನ್ನೋದೆಲ್ಲ ಸುಮ್ಮನೆ ಕೊಡಲ್ಲ. ಸೊ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಇದ್ರ ಬಗ್ಗೆ ಒಂದು ತನಿಖೆ ನಡೀತಾ ಇರುತ್ತೆ. ಆ್ಯಂಡ್ ಇನ್ನೊಂದು, ಹರ್ಷ ಸಾಯಿ ಅವರು ಸಿಕ್ಕಾಪಟ್ಟೆ ಫೇಮಸ್ ಆದಾಗ ಅವ್ರನ್ನ ಸ್ವಲ್ಪ ತುಳಿಯೋಕ್ಕೆ ಟ್ರೈ ಮಾಡಿದ್ರು ಅಂತಲೂ ನನಗನ್ನಿಸ್ತು. ಅವರು ಈ ಥರ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಾರೆ ಮತ್ತು ಇದರಲ್ಲಿ ಬರೋ ದುಡ್ಡುಗಳಿಂದ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಬೆಟ್ಟಿಂಗಿಂದ ಸಿಕ್ಕಾಪಟ್ಟೆ ಜನ ಹಾಳಾಗ್ತಾರೆ ಅಂತಲೂ ಒಂದು ಚರ್ಚೆ ನಡೀತಾ ಇತ್ತು. ಖಂಡಿತ ಬೆಟ್ಟಿಂಗ್ ಆ್ಯಪ್ಸ್ಗಳಿಂದ ಸ್ವಲ್ಪ ಜನ ಹಾಳಾಗ್ತಾರೆ. ಇವ್ರೇನು ಹೇಳ್ತಾಯಿದ್ರು ಅಂದರೆ, ಲೈಕ್ ನಾನು ಆ್ಯಪ್ಸ್ನ ಪ್ರಮೋಟ್ ಮಾಡ್ತೀನಿ, ಬಟ್ ಅದರಲ್ಲಿ ಬರೋ ಅಮೌಂಟಿಂದಲೇ ನಾನು ಜನರಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ ಅನ್ನೋದು ಇವ್ರ ವಾದ ಆಗಿತ್ತು. ಬಟ್ ಓವರಾಲ್ ಆಗಿ ನೋಡಿದ್ರೆ ಅವರೇ ಹೇಳಿದ್ದಾರೆ, ಲೈಕ್ ಒಂದು ಆಡಿಯೋದಲ್ಲಿ ಏನೋ ಹೇಳಿದ್ದಾರೆ, ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಟ್ ಮಾಡ್ತೀನಿ, ಅದರಲ್ಲಿ ಕೋಟಿಗಟ್ಟಲೆ ಬರುತ್ತೆ ಅಂತೆಲ್ಲ ಏನೇನೋ ವಾಯ್ಸ್ ರೆಕಾರ್ಡ್ಸ್ ಎಲ್ಲ ಇದೆ. ಓವರಾಲ್ ಆಗಿ ನೋಡಿದಾಗ ಒಂಥರ ಬೇಜಾರಾಯಿತು. ಲೈಕ್ ಈ ಥರ ಒಬ್ಬರು ಯೂಟ್ಯೂಬರು ಈ ನ್ಯೂಸಲ್ಲಿ ತಗಲಾಕೋಬೇಕಾಗಿತ್ತಾ ಏನು ಅಂತ. ನಿಜವಾಗ್ಲೂ ಈ ನ್ಯೂಸ್ ಕೇಳಿ ಶಾಕ್ ಆಯಿತು. ಸೊ ಇನ್ವೆಸ್ಟಿಗೇಷನ್ ಎಲ್ಲ ನಡೀತಾ ಇದೆಯಂತೆ. ಸೊ ಫೈನಲಾಗಿ ಏನಾಗುತ್ತೆ ಏನು ಅಂತ ನೋಡೋಣ. ಸೊ ಇದ್ರ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಸೊ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.